ಒಂದೊಂದು ಸಲ ಕೆಲಸರೇ ಭಾಳ ಅಂದ್ರೆ ಭಾಳ ಇರ್ತೈತೆ ರೀ. ಆಮೇಲೆ ಮಾಡೋದರೇ ಬೇಸರ ಬಂದಿರ್ತಲ್ಲ. ಹಂಗೆ ಇವತ್ತು ನನ್ನ ಕೂಡ ಹಂಗಾಗಿದ್ದು ನೋಡಿರಿ. ಯಾಕಂದ್ರೆ ಕೆಲಸರೇ ಭಾಳ ಐತ್ರಿ ಮಾಡಿರಿ. ಆದ್ರೇನಿಲ್ಲ ರೀ, ಬೇಸರ ಮಾತ್ರ ಭಾಳ ಬಂದೈತೆ ರೀ. ಹಿಂಗಾಗಿನಿಲ್ಲ ರೀ, ಏನು ಮಾಡಲಿ ಏನು ಬಿಡಲಿ ಅಂತಂದು ಹಿಂಗೆ ಅನ್ಸಾಯ್ತು ರೀ. ಎಲ್ಲ ಬಿಟ್ಟು ಹಾಶ್ ಹೊಡ್ಸ್ಕೊಂಡು ಮುಕ್ಕೋ ಅಷ್ಟು ಬೇಸರ ಬಂದೈತೆ ನೋಡಿರಿ. ಯಾಕಂದ್ರೆ ನಮಗೂ ರಗಡಾಕತ್ತಿಲ್ಲ ರೀ. ಹೇಳಿ ನೋಡ್ರಿ, ಎಷ್ಟರ ಮಾಡೋದು ಅದ ಮಾಡಿದ್ದು ಕೆಲಸ ರೀ. ಮುಂಜಾನೆಯಿಂದ ಸಾಯಂಕಾಲ ಅದ ಮಾಡೋದ್ರಿ. ಅದ್ರ ಮನೆಯನ್ ಕೆಲಸ ಯಾರಿಗೂ ಖಾನಿ ಬರಂಗಿಲ್ಲ ರೀ. ಅದ್ರ ಮೇನ್ ಅಂದ್ರೆ ರೀ, ಹೆಣ್ಮಕ್ಳಿಗೆ ಕೆಲಸನಿಲ್ಲ ರೀ, ಯಾರಿಗೂ ಖಾನಿ ಬರಂಗಿಲ್ಲ ರೀ. ಎಷ್ಟು ಮಾಡಿದ್ರೆ ಮಾಡಿರಿ ನಾವು ಮುಂಜಾನೆಯಿಂದ ಸಾಯಂಕಾಲ ತನಕ ಒಟ್ಟು ಮನೆಯನ್ ಕೆಲಸ ಅದನ್ನು ಅನ್ಸತ್ತೆ ರೀ. ಏನು ಮನ್ಯಾಗಿಂದ ಇರಲಿ ನಳ್ಳಾಗಿಂದ ಐತೆಪ್ಪ, ಇವ್ರಿಗೇನು ತ್ರಾಸ ಐತದ ಹಿಂಗೆ ಅನ್ಸತ್ತೆ ರೀ. ಆದ್ರೂ ಇಲ್ರಿ, ನಿಜವಾಗ್ಲೂ ರೀ, ಪ್ರತಿಯೊಂದು ಹೆಣ್ಮಕ್ಳಿಗೂ ತ್ರಾಸ ಐತೆ ರೀ. ಅದ್ರೊಳಗ ಮನೆಯನ್ ಕೆಲಸ ಮಾಡ್ಕೊಂಡು ಹೊರಗಿನ ಕೆಲಸ ಏನು ಮಾಡ್ತಾರಲ್ಲ ಅವ್ರು ಮಾತ್ರ ಭಾಳ ಗ್ರೇಟ್ ಅನ್ಸುತ್ತೆ ರೀ. ಯಾಕಂದ್ರೆ ಕರಿನಾರು ಕಿರಿಕಿರಿ ಅನಿಸುತ್ತೆ ರೀ. ಅದು ಮಾತ್ರ ರೀ, ಮನೆಯನ್ ಕೆಲಸ ಮುಗಿಸ್ಕೊಂಡು ಹೊರಗೆ ಆದ್ರೂ ಹೊರಗಿನವ್ರು ಹೆಂಗೆ ಇರ್ತಾರೋ, ಹೆಂಗೆ ಮುಂದಿನವ್ರು ಭೇಟಿ ಹಾಕೋದು ಕಿರಿಕಿರಿ ಹಚ್ತಾರೋ ಅನ್ನೋದು ಹಿಂಗಿರುತ್ತೆ ನೋಡಿರಿ. ಇವತ್ತು ನನ್ನ ಜೊತೆ ಹಂಗಾಗೈತೆ ರೀ. ಎಲ್ಲನೂ ಬೇಸರ ಬಂದೈತೆ ರೀ. ಆದ್ರೇನಿಲ್ಲ ರೀ, ಯಾವುದಂತೂ ಬಿಟ್ಟದಲ್ರಲ್ಲ, ಕೆಲಸ ಮಾಡಬೇಕಾಕತ್ರಿ. ನಮ್ಮ ದೇಶಕ್ಕೆ ಪೂಜೆ ಮಾಡಿದೈತೆ ರೀ. ಮಾತ್ರ ರೀ ಅಡಿಗೆ ಇದು ನಾ ಅನ್ಕೋತಾನೆ ರೀ. ಹಾಗಾಗಿ ಇವತ್ತಿನಿಲ್ಲ ರೀ, ಬೇಸರ ಬಂದಿದ್ದು ಬಾ ಅಂತಂದು ಏನರ ಚಾರು ಚೂರು ಮಾಡ್ಬೇಕಂತಂದೇನಿಲ್ಲ ರೀ. ಇಲ್ಲಿ ಪುಳಿಯೋಗರೆ ಮಾಡೇನಿ ರೀ. ಯಾಕಂದ್ರೆ ಏನೂ ಮಾಡೋದು ಒಲ್ಲೆಗಿತ್ತು. ಆದ್ರೇನಿಲ್ಲ ರೀ, ಹೊಟ್ಟಿಗೆ ಬೇಕಲ್ಲಪ್ಪ ಅಂತಂದು ಹಿಂಗಾಗೇನಿಲ್ಲ ರೀ, ಪುಳಿಯೋಗರೆ ಮಾಡೇನಿ ರೀ. ಆಮೇಲೆ ಇಲ್ರಿ, ರೊಟ್ಟಿ ಇದ್ದು ರೀ ಮುಂಜಾನೆವ, ನಿನ್ನೆವು ರೀ. ಅವತ್ತೇನಿಲ್ಲ ರೀ, ರೊಟ್ಟಿ ಉಪ್ಪಿಟ್ಟು ಮಾಡ್ಬೇಕತ್ತೆ ನೆನಿಲ್ಲ ರೀ. ಏನು ಮಾಡೇನಿ ರೀ, ಈಗ ಅದನ್ನೇನಿಲ್ಲ ರೀ, ರೊಟ್ಟಿ ಉಪ್ಪಿಟ್ಟು ಮಾಡೇನಿ ನೋಡಿರಿ. ಇದೆಲ್ಲ ಅನ್ಸೈತೆ ರೀ. ಆಮೇಲೆ ಒಂದು ರೀತಿ ಇದನ್ನೆಲ್ಲ ಚಾರು ಚೂರು ಮಾಡೋಕಿತ್ತು ಕಾಮಾಗೇನ ಪಟ ಒಂದು 4 ರೊಟ್ಟಿ ಬಡೋದು ಒಂದು ಥರ ಕಾಯಿಪಲ್ಲೆ ತಿರುವಿನಂದ್ರೂ ಬೇಷಿರ್ತದೆ ಅನ್ಸೈತೆ ರೀ. ಆದ್ರೇನಿಲ್ಲ ರೀ, ಇದೆಲ್ಲ ಕೂಡ ಎಲ್ಲಿಗೆ ಬರುತ್ತೆ. ಆದ್ರೂ ಒಂದು ಏನಂದ್ರೆ ರೀ, ನಿನ್ನೆ ರೊಟ್ಟಿ ಇದ್ದುರ್ಲೆ ಅವು ಏನಿಲ್ಲ ರೀ, ಯೂಸ್ ಅಂದ್ರೆ ರೂಪ ಅದು ಅನ್ಬೋದು, ಹಾಳಾಗಲಿಲ್ಲ. ಅದ್ರಲ್ಲಿ ನೋಡಿ ಚಂತನ ದುಡಿಯೋದಾನೆ ಈ ಅನ್ನದ ಸಲುವಾಗಿನ. ಮತ್ತು ಆ ಅನ್ನನ ಹಾಳು ಮಾಡೋದಂದ್ರೆ ಏನಿಲ್ಲ ರೀ, ಒಂಥರ ಅನ್ಸತ್ತಲ್ಲ. ಅದ್ರೊಳಗೆ ಒಂದೊಂದು ಅನ್ನದ ಅಗಳದ ಇದ್ರ ಮ್ಯಾಲೂ ಅಗಳದ ಇದ್ರೂ ಒಬ್ಬೊಬ್ರು ತಿನ್ನೋರ ಹೆಸರು ಬರ್ದಿರ್ತದೆ ರೀ. ಹಿಂಗಿರುತ್ತೆ. ಆಮೇಲೆ ಇಷ್ಟು ಕಷ್ಟಪಟ್ಟು ದುಡಿದು ಮತ್ತು ಹಾಳು ಮಾಡೋದು ನನಗೂ ಮನ್ಸಿಗೆ ಒಂಥರ ಅನ್ಸತ್ತೆ ರೀ. ಇಲ್ಲೇನಿಲ್ಲ ರೀ, ತಾಟ್ ರೆಡಿ ಐತ್ರಿ. ಅದನ್ನು ತಿಂದರೂ ನನ್ನ ಮಕ್ಳಿಗೆ ಸಮಾಧಾನ ಆಗಿಲ್ಲ. ಮತ್ತೇನೇ ಇಲ್ಲರಿ, ಕಲ್ಲಂಗಡಿ ಕಾಯಿ ತಿನ್ನು ಹುಳ್ಕೊಂಡು ಅದು ಇದು ಅನ್ಕೋತ ಮತ್ತು ಹಿಂಗೆ ಅದ್ರ ಸ್ಪೆಷಲಿ ಹುಡುಗರು ಮನೆಯಾಗಿದ್ದು ಅಂದ್ರೆ ಏನಿಲ್ಲ ರೀ, ಈಗ ಸುಟ್ಟಿ ಬಿದ್ದೈತಪ್ಪ ದೇವ್ರ ಭೇಟಿ ಹಾಕನ್ಬೋತಾರೆ ನೋಡಿರಿ. ನಿಜವಾಗ್ಲೂ ರೀ, ಅದ್ರೊಳಗೆ ಇಲ್ಲೇನಿಲ್ಲ ರೀ, ಈ ಕೆಲಸ ಮಾಡತ್ತೀನಿ ರೀ, ಅರ್ಧ ಒಟ್ಟು ಮಾಡೇನಿ ರೀ. ಹೊಲಿ ಕೆಲಸ ಲೈಟನ್ನ ಹೋಗ್ಯಾವ್ರಿ. ಇದು ನನ್ನ ಹಣೆವರಕ್ಕೆ ಕಾಡ್ಬೇಕ್ರೆ ಇವತ್ತನ ರೀ. ಮೊದಲೇ ಬೇಸರ ಬಂದೈತೆ ರೀ, ಇದೊಂದು ಬ್ಲೌಸ್ ಕೊಡೋದಿತ್ತು ರೀ. ಆದ್ರೇನಿಲ್ಲ, ಅದ್ರ ಲೈಟ್ ಬ್ಯಾಡ್ ಭಾಳ ಕಾಡತ್ತಿದ್ದು ರೀ. ಇವತ್ತಿನ ದಿನ ಈ ರೀತಿ ನಂದು ಹೋತ್ರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮರಿಲಾರ್ದಾರಿ. ಯಾರೆಲ್ಲ ಹೊಸವಾಗಿ ನೋಡತ್ತಿರಲಿ ಅವರು ಸಬ್ಸ್ಕ್ರೈಬ್ ಮಾಡಿ ಮರಿಲಾರ್ದಾರಿ. ಆಮೇಲೆ ನೀವು ಕಾಳಜಿ ತೊಗೋರಿ, ನಿಮ್ಮ ಮಕ್ಳದ್ದು ಕಾಳಜಿ ತೊಗೋರಿ. ಬ್ಯಾಸಿಗೆ ಐತ್ರಿ, ಕಿರಿಕಿರಿ ಮಾಡ್ತಾವ್ರಿ. ಆದ್ರೇನಿಲ್ಲ ರೀ, ಇರಲಿ, ನಮ್ಮನ್ನ ಮಕ್ಳು ಅದಾವ್ರಿ. ಸೊ ಬಾಯ್.